ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಂದು ಸಾರಿ ಪ್ರಿಯರೇ, ಈ ದಿನ ಡಿಪ್ಲೊಮೊ ಥಿಯಾಲಜಿ ಸೆಕೆಂಡ್ ಇಯರಿಗೆ ಸಂಬಂಧಪಟ್ಟಂಥ ಅಂಶ. ಹೇಳುವಂಥ ಅಂಶದ ಹೆಸರು ಭೂಲೋಕ, ಪರಲೋಕ, ಪಾತಾಳ ಲೋಕ. ಇದರ ಮಾಹಿತಿಯನ್ನು ಈ ದಿನ ತಿಳಿದುಕೊಳ್ಳೋಣ. ಇವು ನೋಡಿ, ನಾವೆಲ್ಲರೂ ಭೂಲೋಕದಲ್ಲಿದ್ದೀವಿ. ಭೂಲೋಕದಲ್ಲಿದ್ದಂಥ ನಾವು ಎರಡು ಲೋಕಗಳನ್ನು ಕುರಿತು ಪ್ರಾಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಒಂದು ಲೋಕ ಪರಲೋಕ, ಮತ್ತೊಂದು ಲೋಕ ಪಾತಾಳ ಲೋಕ. ಈ ಲೋಕ ಇದೆಯಲ್ಲ, ಈ ಲೋಕವನ್ನು ನೋಡ್ತಾ ಇದ್ದೀವಿ. ಈ ಲೋಕದಲ್ಲಿ ಏನೇನಿದೆ ಅನ್ನೋದು ನಮಗೆ ಗೊತ್ತಿದೆ. ಸರ್ವ ಜೀವರಾಶಿಗಳು, ಪ್ರಾಣಿಗಳು, ಪಕ್ಷಿಗಳು, ಜಂತುಗಳು, ಪರ್ವತಗಳು, ಅರಣ್ಯ, ಸಮುದ್ರ, ನದಿಗಳು ಇವೆಲ್ಲ ನಾವು ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಓಕೆ, ಲೋಕದಲ್ಲೆಲ್ಲರೂ ಕೂಡ ಈ ಲೋಕವನ್ನು ಕುರಿತು ಇನ್ನೂ ತಿಳ್ಕೊಳ್ಳೋದಕ್ಕೆ ಬಹಳ ಪ್ರಯಾಸ ಪಡ್ತಾ ಇದ್ದಾರೆ. ಈ ಲೋಕದಲ್ಲಿ ಗಾಳಿಯನ್ನು, ನೀರನ್ನು, ಬಿಸಿಲನ್ನು, ಸೂರ್ಯಚಂದ್ರ ನಕ್ಷತ್ರಗಳನ್ನು ಯಾರು ಉಂಟು ಮಾಡಿದ್ದಾರೆ ಎನ್ನುವಂಥದ್ದು ತಿಳ್ಕೊಳ್ಳೋಣ, ತಪ್ಪೇನಿಲ್ಲ. ಆದರೆ ಪರಲೋಕವನ್ನು ಕುರಿತು, ಪಾತಾಳ ಲೋಕವನ್ನು ಕುರಿತು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬರು ಅಂದಾಗ ಪ್ರತಿ ಕ್ರೈಸ್ತರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದೇವರ ಸ್ವಕೀಯ ಪ್ರಜೆಗಳು ಎಂದು ಕರೆಯಲ್ಪಡುತ್ತಾ ಇರುವಂಥ ಪ್ರತಿ ಕ್ರೈಸ್ತರಿಗೆ ಗೊತ್ತಿರಬೇಕು. ಯಾಕಂದರೆ ನಾವೆಲ್ಲರೂ ಸಾಕ್ಷಾತ್ತು ದೇವರ ಪ್ರಜೆಗಳು, ದೇವರ ಸೊತ್ತು ಏನ್ರಿ ತಿಳಿದುಕೊಳ್ಬೇಕು ಪ್ರಿಯರೇ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ, ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಎಲ್ಲೆಲ್ಲಿದ್ದವರು? ಸ್ವರ್ಗದಲ್ಲಿದ್ದವರು, ಭೂಲೋಕದಲ್ಲಿದ್ದವರು ಹಾಗೂ ಪಾತಾಳ ಲೋಕದಲ್ಲಿದ್ದವರು. ಭೂಲೋಕದಲ್ಲಿದ್ದವರು ಪ್ರಿಯರಾದ ದೇವರ ಮಕ್ಕಳಿರ ಮಾನವರು, ಕೆಲವರು ದೇವರನ್ನು ನಂಬಿಕೊಂಡು ಕ್ರಿಸ್ತನಿಗೆ ಒಳಪಟ್ಟವರಿದ್ದಾರೆ. ಅದೇ ಪ್ರಕಾರ ಪರಲೋಕದಲ್ಲಿದ್ದವರು, ಪಾತಾಳ ಲೋಕದಲ್ಲಿದ್ದವರು ದೇವರನ್ನು ಘನಪಡಿಸುವರು, ಯೇಸು ಕ್ರಿಸ್ತರ ನಾಮದಲ್ಲಿ ಘನಪಡಿಸುವರು ಅಂತ ಇರುತ್ತೆ. ಅಂದರೆ ಈ ಮಾತು ಅಪೊಸ್ತಲನಾಗಿರುವಂಥ ಪೌಲನು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯುವಂಥ ಮಾತು ಪ್ರಿಯರೇ. ಅಂದರೆ ಯೇಸು ಕ್ರಿಸ್ತರು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಒಡೆಯನು, ಪ್ರಭು, ಮೋಕ್ಷ ಪ್ರದಾತನು. ಏನ್ರೆ ಈತನನ್ನು ಯಾರ್ಯಾರು ಒಪ್ಪಿಕೊಳ್ಬೇಕಂತೆ? ಪರಲೋಕದಲ್ಲಿ ಇರುವವರು, ಭೂಲೋಕದಲ್ಲಿ ಇರುವವರು, ಪಾತಾಳ ಲೋಕದಲ್ಲಿ ಇರುವವರು. ಏನ್ರಿ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಈತನು ಒಡೆಯನು, ಈತನು ಅರಸನು ಅಂತೇಳಿ. ಪರಲೋಕದಲ್ಲಿ ಯೇಸು ಕ್ರಿಸ್ತರನ್ನ ಒಪ್ಪಿಕೊಳ್ತಾರಾ ಇಲ್ಲೋ ಅಂತ ನೋಡುವಾಗ ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರಿದ್ದಾರೆ. ತಂದೆಯಾದ ದೇವರಿದ್ದಾರೆ. ಅದೇ ಪ್ರಕಾರ ಕೋಟ್ಯಾನುಕೋಟಿ ದೇವದೂತರು ಇದ್ದಾರೆ. ಕೋಟ್ಯಾನುಕೋಟಿ ದೇವದೂತರು ಏನ್ರಿ ಯೇಸು ಕ್ರಿಸ್ತರ ವಿಷಯದಲ್ಲಿ ಏನು ಮಾಡ್ತಾ ಇದ್ದಾರೆ? ಒಂದು ಸಾರಿ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನವನ್ನು ಓದಿ. ಪರಲೋಕ ಇದೆ, ಪರಲೋಕದಲ್ಲಿ ತಂದೆಯಾದ ದೇವರಿದ್ದಾರೆ, ಕೋಟ್ಯಾನುಕೋಟಿ ದೇವದೂತರಿದ್ದಾರೆ. ಇವರೆಲ್ಲರೂ ಯೇಸು ಕ್ರಿಸ್ತರನ್ನು ಏನ್ರಿ ಒಪ್ಪಿಕೊಂಡು ಈತನು ಒಡೆಯನು, ಈತನು ಪ್ರಭುವು, ಈತನು ಲೋಕವನ್ನು ಜಯಿಸಿದ್ದಾನೆ, ಈತನಿಗೆ ಮಹಿಮೆ ಉಂಟಾಗಲಿ, ಈತನಿಗೆ ಘನತೆ ಉಂಟಾಗಲಿ ಅಂತೇಳಿ ಯೇಸು ಪ್ರಭುಗೂ ತಂದೆಯಾದ ದೇವರಿಗೂ ಘನತೆಯನ್ನು, ಮಹಿಮೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಗಮನಿಸಬೇಕು. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಯೋಗ್ಯನು ಆತನು ಮಹಿಮೆ ಹೊಂದೋದಕ್ಕೆ ಯೋಗ್ಯನು, ಘನತೆಯು ಹೊಂದುವುದಕ್ಕೆ ಯೋಗ್ಯನು ಆತನು ಅಂತ ಹೇಳಿ ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರು
ಯೇಸು ಕ್ರಿಸ್ತನನ್ನು ಘನಪಡಿಸುವಂಥದ್ದು ನೋಡ್ತೀವಿ ಪ್ರಿಯರೇ. ಅಂದರೆ ಗಮನಿಸಬೇಕು, ಪರಲೋಕದಲ್ಲಿ, ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ. ಪಾತಾಳ ಲೋಕದಲ್ಲಿ ಯಾರಿದ್ದಾರೆ? ಎರಡು ಗುಂಪಿದೆ ಪಾತಾಳ ಲೋಕದಲ್ಲಿ. ಒಂದು ಅನೀತಿವಂತರ ಗುಂಪಿದೆ, ಮತ್ತೊಂದು ನೀತಿವಂತರ ಗುಂಪಿದೆ. ಅಂದರೆ ದೇವರನ್ನ ತಿಳಿಯದೆ, ಕೆಲವರು ದೇವರನ್ನ ತಿಳಿದು ವೇಷಧಾರಿಗಳಾಗಿ ಜೀವಿಸಿದವರು, ಇನ್ನು ಕೆಲವರು ದೇವರನ್ನ ತಿಳಿಯದವರು. ಸತ್ತ ಮೇಲೆ ಅವರು ಎಲ್ಲಿಗೆ ಹೋಗ್ತಾರೆ? ಪಾತಾಳ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಯಾತನೆ ಪಡುವಂಥ ಸ್ಥಳ ಒಂದಿದೆ ರೀ, ಅಲ್ಲಿಗೆ ಹೋಗ್ತಾರೆ. ನೀತಿವಂತರು ಸತ್ತೋದರೆ ಎಲ್ಲಿಗೆ ಹೋಗ್ತಾರೆ? ನೀತಿವಂತರು ಇರುವಂಥ ಸ್ಥಳ. ಅದು ಯಾವುದಪ್ಪ ಅಂತ ನೋಡುವಾಗ ಪಾತಾಳ ಲೋಕದಲ್ಲಿ ಪರದೈಸು ಎನ್ನುವಂಥ ಒಂದು ಸ್ಥಳ ಇದೆ. ಈ ಪರದೈಸು ಎನ್ನುವಂಥ ಸ್ಥಳದಲ್ಲಿ ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡು ತಂದೆಯಾದ ದೇವರನ್ನು ಘನಪಡಿಸ್ತಾರೆ ಪ್ರಿಯರೇ. ಓಕೆ, ಅಂದರೆ ಈ ವಚನದಲ್ಲಿ ಏನು ಕಾಣುತ್ತೆ? ಪರಲೋಕ ಕಾಣುತ್ತೆ, ಭೂಲೋಕ ಕಾಣುತ್ತೆ, ಪಾತಾಳ ಲೋಕ ಕಾಣುವಂಥದ್ದು ನಾವು ನೋಡ್ತೀವಿ. ಮೂರು ಲೋಕಗಳು ಕಾಣುವಂಥದ್ದು ನೋಡ್ತೀವಿ ಪ್ರಿಯರೇ. ಅಂದರೆ ಪರಲೋಕ, ಭೂಲೋಕ, ಪಾತಾಳ ಲೋಕ. ಅಂದರೆ ಪರಲೋಕದಲ್ಲಿ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ. ತಂದೆಯಾದ ದೇವರಿದ್ದಾರೆ, ದೈವಕುಮಾರನಾದಂಥ ಯೇಸು ಕ್ರಿಸ್ತರಿದ್ದಾರೆ, ಕೋಟ್ಯಾನುಕೋಟಿ ದೇವದೂತರಿದ್ದಾರೆ. ಮತ್ತು ನೀತಿವಂತರಿದ್ದಾರಲ್ಲ, ಸತ್ತೋಗಿರ್ತಾರೆ ನೋಡಿ ನೀತಿವಂತರು. ಈ ಸತ್ತೋಗಿರುವಂಥ ನೀತಿವಂತರು ಪರಲೋಕಕ್ಕೆ ಇನ್ನೂ ಹೋಗಿಲ್ಲ. ಆದಾಮನು, ಅವ್ವಳು, ಏಬೇಲನು ಮತ್ತು ಎಷ್ಟು ಮಂದಿ ಮರಣ ಹೊಂದಿದ್ದಾರೋ ಪ್ರಾರಂಭದಿಂದ. ಇದರಲ್ಲಿ ನೀತಿವಂತರ ಗುಂಪಿದೆ, ಅನೀತಿವಂತರ ಗುಂಪಿದೆ, ಭಕ್ತರ ಗುಂಪಿದೆ, ಭಕ್ತಹೀನರ ಗುಂಪಿದೆ. ಭಕ್ತರು ಏನ್ರಿ, ಪಾತಾಳ ಲೋಕದಲ್ಲಿ ಪರದೈಸು ಎನ್ನುವಂಥ ಒಂದು ಸ್ಥಳ ಇದೆ, ಅಲ್ಲಿ ಹೋಗ್ತಾರೆ ಭಕ್ತರು ಎಲ್ಲರೂ. ಇನ್ನೂ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ. ಅಂದರೆ ಅಬ್ರಹಾಮನಿದ್ದಾನಲ್ಲ, ಅಬ್ರಹಾಮನಾಗಿರ್ಬೋದು, ಅದಕ್ಕಿಂತ ಮುಂಚಿತವಾಗಿ ನೋಹಾನನಾಗಿರ್ಬೋದು, ಅದಕ್ಕಿಂತ ಮುಂಚಿತವಾಗಿ ಆನೋಕನಾಗಿರ್ಬೋದು, ಹೇಬೇಲನೂ ಆಗಿರ್ಬೋದು. ಇವರೆಲ್ಲರೂ ಮರಣ ಹೊಂದಿದಾಗ ಪ್ರಿಯರ ದೇವ್ರ ಮಕ್ಕಳು ಎಲ್ಲಿಗೆ ಹೋಗಿದ್ದಾರೆ? ಅವರು ನೀತಿವಂತರು ಇರುವಂಥ ಸ್ಥಳಕ್ಕೆ. ನೀತಿವಂತರು ಇರುವಂಥ ಸ್ಥಳ. ಒಂದು ಸಾರಿ ಮರಣ ಹೊಂದಿರುವಂಥ ಅಬ್ರಹಾಮನು ಎಲ್ಲಿಗೆ ಹೋಗ್ತಾರೆ ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಏನ್ರಿ, ಆದಿಕಾಂಡ 25ನೇ ಅಧ್ಯಾಯ 7ನೇ ವಚನ 8ನೇ ವಚನವನ್ನು ನೋಡಿ. ಅಬ್ರಹಾಮನು 175 ವರ್ಷ ಬದುಕಿದನು. ಅವನು ಪೂರ್ಣ ಆಯುಷ್ಯದಿಂದ ದಿನ ತುಂಬಿದ ಮುದುಕನಾಗಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಪಿತೃಗಳ ಬಳಿಗೆ ಸೇರಿದನಂದರೆ ಎಲ್ಲಿದ್ದಾರೆ ಪಿತೃರು? ಪಾತಾಳ ಲೋಕದಲ್ಲಿ ನೀತಿವಂತರು ಇರುವಂಥ ಒಂದು ಸ್ಥಳ ಇದೆ, ಅನೀತಿವಂತರು ಇರುವಂಥ ಒಂದು ಸ್ಥಳ ಇದೆ. ಅಂದರೆ ಪಿತೃರು ಎಲ್ಲರೂ ಮರಣ ಹೊಂದಿರುವಂಥ ಎಲ್ಲರೂ ಕೂಡ ಹೋಗೋದು ಪಾತಾಳ ಲೋಕಕ್ಕೆ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಪರೀಕ್ಷೆಗಳು ಬರೆಯುವಂಥ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು. ಅಂದರೆ 3 ಲೋಕಗಳನ್ನು ಕುರಿತು, ಪರಲೋಕವನ್ನು ಕುರಿತು, ಭೂಲೋಕವನ್ನು ಕುರಿತು, ಪಾತಾಳ ಲೋಕವನ್ನು ಕುರಿತು. ಅಂದರೆ ಪರಲೋಕದಲ್ಲಿ ಯಾರಿದ್ದಾರೆ ಅಂತ ನೋಡುವಾಗ, ಪರಲೋಕದಲ್ಲಿ ಇವಾಗ ಪ್ರೆಸೆಂಟ್ ತಂದೆಯಾದ ದೇವರು, ದೈವಕುಮಾರನಾದಂಥ ಯೇಸು ಕ್ರಿಸ್ತರು, ಕೋಟ್ಯಾನುಕೋಟಿ ದೇವದೂತರು, ಅದರಲ್ಲಿ ಹಿರಿಯರು, ಅಧಿಕಾರಿಗಳು ಇದ್ದಾರೆ. ಪವಿತ್ರಾತ್ಮರೆಲ್ಲಿದ್ದಾರಪ್ಪ ಅಂತ ನೋಡುವಾಗ ಭೂಲೋಕದಲ್ಲಿದ್ದಾರೆ. ಸಭೆ ಇದೆಯಲ್ಲ, ಯೇಸು ಕ್ರಿಸ್ತರ ಸಭೆಯಲ್ಲಿ ಎಲ್ಲಿ ನಿಜವಾದ ಭಕ್ತರಿದ್ದಾರೋ ಅವರ ಜೊತೆಯಲ್ಲಿ ಪವಿತ್ರಾತ್ಮರು ಸಭೆಯ ಜೊತೆಯಲ್ಲಿ ಇದ್ದಾರೆ ಪ್ರಿಯರೇ. ಓಕೆ, ಇವಾಗ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅನೇಕ ಮಂದಿ ಭಕ್ತರು ಮರಣ ಹೊಂದುತ್ತಾರಲ್ಲ, ಮರಣ ಹೊಂದಿರುವಂಥ ಭಕ್ತರೆಲ್ಲರೂ ಕೂಡ ಎಲ್ಲಿಗೆ ಹೋಗಿದ್ದಾರಪ್ಪ ಅಂತ ನೋಡುವಾಗ ಪಿತೃರು ಇರುವಂಥ ಸ್ಥಳಕ್ಕೆ. ಇಸಾಕನು ಕೂಡ ಮರಣ ಹೊಂದುತ್ತಾರೆ. ಮರಣ ಹೊಂದಿದ ಮೇಲೆ ಎಲ್ಲಿಗೆ ಹೋಗ್ತಾರೆ ನೋಡಿ. ಆದಿಕಾಂಡ 35ನೇ ಅಧ್ಯಾಯ 28ನೇ ವಚನ 29ನೇ ವಚನ ನೋಡಿ. ಇಸಾಕನು ದಿನ ತುಂಬಿದ ಮುದುಕನಾಗಿದ್ದು 180ನೆಯ ವರ್ಷದಲ್ಲಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಏನ್ರಿ, ಯಾರ್ಯಾರಿದ್ದಾರೆ ನೀತಿವಂತರಿದ್ದಾರಲ್ಲ ಅವರೆಲ್ಲರೂ ಹೀಗೇನು ಹೇಳ್ತಾರೆ ಅಂದರೆ ತನ್ನ ಪಿತೃಗಳ ಬಳಿಗೆ ಸೇರಿದನು. ಅಬ್ರಹಾಮನು, ಇಸಾಕನು, ಯಾಕೋಬನು. ಅದೇ ಪ್ರಕಾರ ಕೆಲವರು ಭಕ್ತರಿರ್ತಾರಲ್ಲ, ಮರಣ ಹೊಂದುವಂಥ ಸಮಯದಲ್ಲಿ ಕೆಲವು ಎಚ್ಚರಿಕೆ ಮಾತುಗಳನ್ನು ಹೇಳ್ತಾರೆ. ಹೇಳುವಾಗ ಆಮೇಲೆ ಮರಣ ಹೊಂದುತ್ತಾರೆ, ಅದೆಲ್ಲ ನಡೆಯುತ್ತೆ. ಇವರೆಲ್ಲರೂ ಎಲ್ಲಿಗೆ ಹೋಗಿದ್ದಾರಪ್ಪ ಅಂತ ನೋಡುವಾಗ ಪಿತೃರ ಬಳಿಗೆ ಸೇರಿದ್ದಾರೆ. ಮತ್ತು ನೀತಿವಂತರು ಎಲ್ಲರೂ ಕೂಡ ಈಗಿನ ಕಾಲದಲ್ಲಿ ತುಂಬ ಜನ ಮಾತಾಡ್ತಾರೆ, ಸತ್ತೋದ ಮೇಲೆ ಏಕ್ದಮ್ ಪರಲೋಕಕ್ಕೆ ಹೋದ ಈ ಮನುಷ್ಯ ಅಂತೇಳಿ ಮಾತಾಡ್ತಾರೆ, ಹೌದಲ್ವಾ?
ಕೆಲವ್ರು ಮಾತಾಡ್ತಾರೆ, ಮಾತಾಡೋಲ್ಲ. ಅನೇಕರು ಮಾತಾಡ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ ಅನೇಕರು ಏನು ಗೊತ್ತಾ, ಸತ್ತ ಮೇಲೆ ಈ ಮನುಷ್ಯನು ದೇವರ ಬಳಿಗೆ ಸೇರಿದ್ದಾನೆ, ಅಂದರೆ ಪರಲೋಕಕ್ಕೆ ಹೋಗಿದ್ದಾನೆ, ಸ್ವರ್ಗಸ್ಥನಾಗಿದ್ದಾನೆ. ಸಮಾಧಿಯ ಮೇಲೆ ಹಾಕಿರ್ತಾರೆ ಏನ್ರಿ, ಒಂದು ಕಲ್ಲಿನ ಅಲಿಗೆ ಇರುತ್ತಲ್ಲ, ಕಲ್ಲಿನ ಅಲಿಗೆ. ಆ ಕಲ್ಲಿನ ಅಲಿಗೆ ಮೇಲೆ ಇಂಥ ದಿನ ಜನನ, ಇಂಥ ದಿನ ಮರಣ. ಜನನ ಆದಮೇಲೆ ಈತನು ಕ್ರಿಸ್ತನಲ್ಲಿ ನಿದ್ರೆ ಹೊಂದಿ, ಕ್ರೈಸ್ತರಾಕುವಂಥದ್ದು, ಕ್ರಿಸ್ತನಲ್ಲಿ ನಿದ್ರೆ ಹೊಂದಿ ಪರಲೋಕಕ್ಕೆ ಸೇರಿದ್ದಾನೆ, ಸ್ವರ್ಗಸ್ಥನಾಗಿದ್ದಾನೆ ಅಂತ ಆಗ್ತಾರೆ. ಅಂದರೆ ಬದುಕಿರುವಾಗ ಯೇಸು ಕ್ರಿಸ್ತರ ಸೇವೆ ಮಾಡಿರಲ್ಲ, ಸುವಾರ್ತೆ ಮಾಡಿರಲ್ಲ, ಕುಡುಕನಾಗಿರ್ತಾನೆ, ಒಂದು ರೀತಿಯಲ್ಲಿ ಲೋಕದ ಅನೇಕ ಚಟಗಳಲ್ಲಿ, ಅನೇಕ ಪಾಪದಲ್ಲಿರ್ತಾನೆ. ಸತ್ತ ಮೇಲೆ ಈ ಮನುಷ್ಯನನ್ನು ಎಲ್ಲಿಗೆ ಸೇರಿಸ್ತಾರೆ ಇವರು? ಸ್ವರ್ಗಸ್ಥನಾಗಿದ್ದಾನೆ, ಪರಲೋಕಕ್ಕೆ ಸೇರಿದ್ದಾನೆ ಅಂಥೇಳಿ ಒಂದು ಕಲ್ಲಿನ ಅಲಿಗೆ ಮೇಲೆ ಹಾಕ್ತಾರೆ. ನಿಜವಾಗ್ಲೂ ಆ ಮನುಷ್ಯನು ಸ್ವರ್ಗಕ್ಕೆ ಹೋಗಿದ್ದಾನ, ಸ್ವರ್ಗಕ್ಕೆ ಹೋಗಿದ್ದಾನೋ ನರಕಕ್ಕೆ ಹೋಗಿದ್ದಾನೋ ಎನ್ನುವಂಥದ್ದು ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು ಪ್ರಿಯರೇ. ಭೂಲೋಕದಲ್ಲಿ ನಮ್ಗೆ ಗೊತ್ತಾಗುತ್ತಾ? ಸತ್ತ ಮೇಲೆ 2 ಸ್ಥಳ ಇದೆ. ಯಾವ ಸ್ಥಳ? ಒಂದು ಯಾತನೆ ಪಡುವಂಥ ಸ್ಥಳ ಇದೆ, ಮತ್ತೊಂದು ನೀತಿವಂತರು ಇರುವಂಥ ಸ್ಥಳ, ಪರದೈಸು ಎನ್ನುವಂಥದ್ದೊಂದು ಸ್ಥಳ ಇದೆ. ಇವೆರಡರಲ್ಲಿ ಯಾವುದೊಂದು ಕಡೆ ಹೋಗಬೇಕು. ನೀತಿವಂತರಾದರೆ ಪರದೇಶಿಗೆ ಹೋಗ್ತಾರೆ. ಇವ್ರು ಮಾತ್ರ ಏಕ್ದಮ್ ಪರಲೋಕಕ್ಕೆ ಹೋದರು ಅಂತೇಳಿ ಆಗ್ಬಿಡ್ತಾರೆ. ಕಳ್ಳರಿಗೂ ಆಗ್ತಾರೆ, ಸುಳ್ರಿಗೂ ಆಗ್ತಾರೆ, ಆಮೇಲೆ ಇನ್ನೂ ವ್ಯಭಿಚಾರ ಮಾಡಿರ್ತಾರೆ, ಕಳ್ಳತನ ಮಾಡಿರ್ತಾರೆ, ಯೇಸು ಕ್ರಿಸ್ತರನ್ನು ಸುಮ್ಮನೆ ಒಪ್ಕೊಂಡಿರ್ತಾರೆ. ಭಾನುವಾರ ಸುಮ್ಮನೆ ನಟನೆ ಮಾಡ್ತಾ ಇರ್ತಾರೆ ಇವರು, ವೇಷಧಾರಿಗಳು. ನಮ್ಮ ಮಧ್ಯದಲ್ಲೂ ಕೂಡ ವೇಷಧಾರಿಗಳಿರ್ತಾರೆ. ನಾವು ವೇಷಧಾರಗಳಾಗಿದ್ದರೆ ದೇವ್ರು ಮೆಚ್ಚಲ್ಲ, ದೇವರು ಇಷ್ಟಪಡಲ್ಲ, ದೇವರು ಮೆಚ್ಚಲ್ಲ. ಅಂಥವ್ರು ಒಂದು ವೇಳೆ ಸತ್ತೋದ್ರೆ ಪರಲೋಕಕ್ಕೆ ಹೋಗಲ್ಲ. ಅವರು ಎಲ್ಲಿಗೆ ಹೋಗ್ತಾರೆ? ಯಾತನೆ ಪಡುವಂಥ ಸ್ಥಳ ಇದೆ, ಅಲ್ಲಿಗೆ ಹೋಗ್ತಾರೆ. ಗಮನಿಸಬೇಕು. ಮತ್ತೊಂದು ವಚನವನ್ನು ನಾವು ನೋಡೋಣ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ. ಅವರಿಗೆ ಉತ್ತರವಾಯಿತು. ಏನು ಉತ್ತರವಾಯಿತು? ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕು ಅಂತೇಳಿ. ಯಾರಿವರು? ದೇವರ ವಾಕ್ಯದ ನಿಮಿತ್ತವಾಗಿ, ಆತನ ಸಾಕ್ಷಿಯ ನಿಮಿತ್ತವಾಗಿ. ಅದಲ್ಲೋ, ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳನ್ನು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು ಅಂತ ಇರುತ್ತೆ. ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು ಅಂದಾಗ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಪರಲೋಕದಲ್ಲಿ ಯಜ್ಞಪೀಠ ಇದೆ, ಅದರ ಕೆಳಗಡೆ ಯಜ್ಞವೇದಿ ಕೆಳಗಡೆ ಇವರಿದ್ದಾರಂತ ಹೇಳ್ತಾರೆ. ಪರಲೋಕಕ್ಕೆ ಹೋಗಿದ್ದಾರಂತೆ. ಪರಲೋಕಕ್ಕೆ ಯಾರೂ ಹೋಗಿಲ್ಲ. ಓಕೆ, ಒಂದೇ ಮಾತಲ್ಲಿ ಹೇಳ್ತೀನಿ, ಪರಲೋಕಕ್ಕೆ ಇನ್ನೂ ಯಾರೂ ಹೋಗಿಲ್ಲ. ಎಲ್ಲರೂ ನೀತಿವಂತರೆಲ್ಲರೂ ಪರದೇಶಿಯಲ್ಲಿದ್ದಾರೆ. ಆ ಪರದೇಶಿ ಎಲ್ಲಿದೆಯಪ್ಪ ಅಂತ ನೋಡುವಾಗ ಪಾತಾಳ ಲೋಕದಲ್ಲಿ ಇದೆ ಪ್ರೇರು. ವಚನಗಳನ್ನು ತೋರಿಸದೆ ನಾನು ಮುಗಿಸಲ್ಲ. ಯಾಕೆಂದರೆ ಬೈಬಲಲ್ಲಿ ಇದ್ದರೇ ನೀವು ನಂಬಬೇಕು, ಬೈಬಲಲ್ಲಿ ಇಲ್ಲದೆ ಹೋದರೆ ನಂಬಬಾರ್ದು. ಇವಾಗ ಈ ವಚನ ಏನಪ್ಪ ಅಂದರೆ, ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು ಅಂದಾಗ ಇವರೇನಂತಾರೆ? ಪರಲೋಕದಲ್ಲಿ ಯಜ್ಞವೇದಿ ಇದೆ, ಅದರ ಕೆಳಗಡೆ ಇವರಿದ್ದಾರಂತ ಹೇಳ್ತಾರೆ. ಅಲ್ಲಲ್ಲ, ಅಲ್ಲಿ ಪರಲೋಕ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ, ಯಜ್ಞವೇದಿಯ ಕೆಳಗೆ ಅಂತ ಹೇಳಿದ್ದಾರೆ. ಅಲ್ಲಿ ಜೋಡಿಸ್ಬಾರ್ದು, ಒಂದು ಸೇರಿಸ್ಬಾರ್ದು, ಒಂದು ತೆಗಿಬಾರ್ದು ಅಂತ ಇರುತ್ತೆ. ಹೌದಲ್ವ? ಆ ವಚನ ಏನಿರುತ್ತೋ ಅದರ ಪ್ರಕಾರ ಅರ್ಥ ಮಾಡಿಕೊಂಡು ವಿವರಿಸಬೇಕು. ನಾವು ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು, ಎರಡನೇದಾಗಿ ಇನ್ನೊಬ್ಬರಿಗೆ ವಿವರಿಸಬೇಕು. ಹೌದಲ್ವ? ನಮಗೆ ಅರ್ಥ ಆಗಿಲ್ಲ ಅಂದರೆ ಅದರ ಬಗ್ಗೆ ಮಾತಾಡಬಾರ್ದು. ಮೊಟ್ಟ ಮೊದಲು ನಮಗೆ ಅರ್ಥ ಆಗಿರಬೇಕು, ಅರ್ಥ ಮಾಡಿಕೊಂಡಿರಬೇಕು. ಏನ್ರಿ? ಬೈಬಲ್ ಸ್ಟಡಿ ಮಾಡುವಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೆ ಹೇಳುವಂಥ ಮಾತೇನು ಗೊತ್ತಾ? ಮೊಟ್ಟ ಮೊದಲು ನಾವು ಅರ್ಥ ಮಾಡಿಕೊಂಡಿರಬೇಕು. ಅರ್ಥ ಮಾಡಿಕೊಂಡ ಮೇಲೆ ಆ ವಿಷಯವನ್ನು ನಾವು ಮಾತಾಡಬೇಕು. ಅರ್ಥ ಆಗದೇ ಇರುವಂಥ ವಿಷಯಗಳನ್ನು ಮಾತಾಡಬಾರ್ದು. ಸಮಯ ಬಂದಿದೆಯಲ್ವ, ಮಾತನಾಡೋದಕ್ಕೆ ಸಮಯ ಬರುತ್ತಲ್ವ, ಸಮಯ ಬಂದಾಗ ಖಂಡಿತವಾಗಿ ಮುಂಚಿತವಾಗಿ ಸಿದ್ಧರಾಗಬೇಕು. ಅಂದರೆ ಸ್ಟಡಿ ಆಗಬೇಕು, ಚೆನ್ನಾಗಿ ಪರಿಶೋಧನೆ ಮಾಡಬೇಕು, ಆಗ ನಾವು ಮಾತಾಡಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂಥ ಅವಕಾಶ, ದೇವರು ಕೊಟ್ಟಂಥ ಅವಕಾಶ. ಇದನ್ನು ಪ್ರತಿಯೊಬ್ಬರು ಸದ್ವಿನಿಯೋಗ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಗಮನಿಸಬೇಕು, ಬೆಳಿಗ್ಗೆ 5 ಗಂಟೆಗೆ ಗೂಗಲ್ ಮೀಟ್ ಇರುತ್ತೆ, ಅವಾಗಾದರೂ ಜಾಯ್ನ್ ಆಗಬೇಕು. ಇಲ್ಲ ಅದು ತಪ್ಪಿದರೆ ಸಂಜೆ ಆದರೂ ಕೂಡ ಜಾಯ್ನ್ ಆಗಬೇಕು. ಯಾಕಂದರೆ ಕಲಿಬೇಕಾದಂಥ ಇನ್ನೂ ಬಹಳ ಇದೆ ಪ್ರಿಯರೇ, ಮುಗಿದಿಲ್ಲ. ಕಲಿಬೇಕಾದಂಥ ವಿಷಯಗಳು ಬಹಳ ಇದೆ. ಬಹಳ ಅಂದರೆ ಸಾಯೋ ತನಕ ಆದರೂ ಕೂಡ ಮುಗಿಯಲ್ಲ, ಅಷ್ಟೊಂದು ಜ್ಞಾನ ಬೈಬಲ್ ಗ್ರಂಥದಲ್ಲಿದೆ. ಅದನ್ನು ನಾವು ಒಂದೊಂದು ಬಿಡಿಸ್ಕೊಂಡು ಬರ್ತಾಯಿದ್ದೀವಿ.
ಒಂದೊಂದನ್ನು ಬಿಡಿಸ್ಕೊಂಡು ಬರ್ತಾ ಇದ್ದೀವಿ. ಆದ್ದರಿಂದ ದೇವರ ಜ್ಞಾನವನ್ನು ಕಲಿಯೋಣ. ಯಾಕಂದರೆ ದೇವರ ಜ್ಞಾನವನ್ನು ಕಲಿತು ವಿಧೇಯರಾದಾಗ, ಆ ವಾಕ್ಯದ ಪ್ರಕಾರ ನಡ್ಕೊಂಡಾಗ ಪರಲೋಕದಲ್ಲಿ ನಿತ್ಯ ಜೀವ ಸಿಗುತ್ತೆ. ಇವಾಗ ನಾವು 3 ಲೋಕಗಳು, ಮೊದಲನೇ ಲೋಕ ಯಾವುದು? ಪರಲೋಕ. ಎರಡನೇ ಲೋಕ ಯಾವುದು? ಭೂಲೋಕ. ಮೂರನೇ ಲೋಕ ಯಾವುದು? ಪಾತಾಳ ಲೋಕ. ಪರಲೋಕದಲ್ಲಿ ಏನಿದೆ ಗೊತ್ತಾಯಿತು. ಪರಲೋಕದಲ್ಲಿ ಯಾರಿದ್ದಾರೆ? ತಂದೆಯಾದ ದೇವರಿದ್ದಾರೆ, ಕೋಟ್ಯಾನುಕೋಟಿ ದೇವದೂತರಿದ್ದಾರೆ, ದೈವ ಕುಮಾರನಾದಂಥ ಯೇಸು ಕ್ರಿಸ್ತರಿದ್ದಾರೆ. ಹೌದಲ್ವ? ಯೇಸು ಕ್ರಿಸ್ತರು ಪರಲೋಕದಲ್ಲಿದ್ದಾರೆ ಇಲ್ವಾ? ಯಾವಾಗ ಹೋಗಿದ್ದಾರೆ ಪರಲೋಕಕ್ಕೆ? ಏನ್ರಿ, ಈ ಲೋಕದಲ್ಲಿ ಯೇಸು ಕ್ರಿಸ್ತರು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದು, ಅಂದರೆ ಮಹಿಮೆ ಶರೀರವನ್ನು ಧರಿಸಿಕೊಂಡು ಬಂದು ಪರಲೋಕಕ್ಕೆ ಹೋಗ್ತಾರೆ. ಯಾರ ಬಳಿಯಲ್ಲಿದ್ದಾರೆ? ತಂದೆಯಾದ ದೇವರ ಬಳಿಯಲ್ಲಿ ಇದ್ದಾರೆ ಅಂತೇಳಿ ನಾವು ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರಾದ ದೇವರ ಮಕ್ಕಳಿರ. ಇವಾಗ ಭೂಲೋಕದಲ್ಲಿ ನೋಡುವಾಗ, ಭೂಲೋಕದಲ್ಲಿ ಯಾರ್ಯಾರಿದ್ದಾರೆ? ಸರ್ವ ಜೀವರಾಶಿಗಳು, ಪರ್ವತಗಳು, ನದಿಗಳು, ಅರಣ್ಯ, ಆಮೇಲೆ ಮನುಷ್ಯರು, ವಿಧ ವಿಧವಾದಂಥ ಮನುಷ್ಯರು. ಇದರಲ್ಲಿ ದೇವರನ್ನ ನಂಬಿರುವಂಥ ಗುಂಪಿದೆ, ನಂಬದೇ ಇರುವಂಥ ಗುಂಪಿದೆ, ದೇವರನ್ನ ಅವಮಾನಪಡಿಸುವಂಥ ಗುಂಪಿದೆ, ನಿಂದಿಸುವಂಥ ಗುಂಪಿದೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರಿದ್ದಾರೆ. ಇವಾಗ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇದ್ದಾರೆ ಈ ಲೋಕದಲ್ಲಿ. ಎಲ್ಲರಿಗೂ ಸಾವು ಬರುತ್ತಾ ಅಂತ ನೋಡುವಾಗ ಎಲ್ಲರಿಗೂ ಸಾವು ಬರುತ್ತೆ. ಏನ್ರಿ, ಒಳ್ಳೆಯವರು ಮರಣ ಹೊಂದುತ್ತಾರೆ, ಕೆಟ್ಟವರು ಕೂಡ ಮರಣ ಹೊಂದುತ್ತಾರೆ. ಇವರು ಮರಣ ಹೊಂದಿದ ಮೇಲೆ ಎಲ್ಲಿಗೆ ಹೋಗ್ತಾರೆ? ಮರಣ ಹೊಂದಿದ ಮೇಲೆ ಎಲ್ಲಿಗೆ ಹೋಗ್ತಾರೆ? ನೀತಿವಂತರು ಮರಣ ಹೊಂದಿದ ಮೇಲೆ ಎಲ್ಲಿಗೆ ಹೋಗಿದ್ದಾರೆ ಅಂತ ನೋಡ್ತೀವಿ? ಪಿತರರ ಬಳಿಗೆ ಸೇರಿದರು ಅಂತ ಹೇಳ್ತಾರೆ. ತುಂಬ ಜನ ಪರಲೋಕಕ್ಕೆ ಹೋಗ್ತಾರಂತೆ ಅಂದ್ಕೊಳ್ತಾರೆ. ಏಕ್ದಮ್ ಪರಲೋಕಕ್ಕೆ ಹೋಗಲ್ಲ, ಪರಲೋಕಕ್ಕೆ ಹೋಗ್ತಾರೆ. ಯಾವಾಗ ಹೋಗ್ತಾರೆ ಗೊತ್ತಾ? ನೀತಿವಂತರು ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬರ್ತಾರಲ್ಲ, 2ನೇ ಪ್ರತ್ಯಕ್ಷಿತವಾಗ್ತಾರೆ ನೋಡಿ, ಆಗ ನೀತಿವಂತರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಯವರೆಗೆ ವಿಶ್ರಾಂತಿ ಸ್ಥಳದಲ್ಲಿರಬೇಕು. ಎಲ್ಲಿದೆ ಅದು? ಯಜ್ಞವೇದಿಯ ಕೆಳಗಡೆ. ಯಜ್ಞವೇದಿಯ ಕೆಳಗಡೆ ಅಂದರೆ ಭೂಮಿಯ ಮೇಲೇ ಎಲ್ಲರೂ ಮರಣ ಹೊಂದಿದ್ದಾರೆ. ಹೌದಲ್ವ? ಹೇಬೇಲನು ಇಲ್ಲೇ ಭೂಲೋಕದಲ್ಲಿ ಮರಣ ಹೊಂದಿದ್ರು. ಎಷ್ಟು ಮಂದಿ ಮಾನವರಿದ್ದಾರೆ ಎಲ್ಲ ಇಲ್ಲೇ ಮರಣ ಹೊಂದಿದ್ರು. ಅದೇ ಪ್ರಕಾರ ಒಂದು ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಪಶುಗಳನ್ನು ಬಲಿ ಕೊಡ್ತಾಯಿದ್ರು ದೇವರ ಸೇವೆ ನಿಮಿತ್ತವಾಗಿ. ಹೌದಲ್ವ? ಒಟ್ಟಲ್ಲಿ ಈ ಭೂಲೋಕವನ್ನು ನೋಡುವಾಗ ಯಜ್ಞವೇದಿ, ಬಲಿಪೀಠ ಇದು. ಈ ಬಲಿಪೀಠ ಕೆಳಗಡೆ ಅಂದರೆ ಒಳಗಡೆ ಅಲ್ಲ, ಭೂಮಿ ಒಳಗಡೆ ಅಲ್ಲ. ಕೆಲವರು ಸೇವಕರು ಏನು ಮಾಡಿದ್ದಾರೆ ಅಂದರೆ, ಈ ಭೂಮಿ ತೋಡ್ಕೊಂಡು ಒಳಗಡೆ ಹೋದರೆ ಅಲ್ಲಿ ಯಾತನೆ ಪಡುವಂಥ ನರಕ ಇದೆ, ಪಾತಾಳ ಲೋಕ ಇದ್ರ ಒಳಗಡೆ ಇದೆ ಅಂತ ಹೇಳ್ತಾರೆ. ಇದ್ರ ಒಳಗಡೆ ಪಾತಾಳ ಲೋಕ ಇಲ್ಲ ರೀ. ಇದ್ರ ಒಳಗಡೆ ಬೆಂಕಿ ಇದೆ. ಬೆಂಕಿ ಅಂದರೆ ಭೂಮಿಗೆ ಸಂಬಂಧಪಟ್ಟದ್ದು, ಭೂಮಂಡಲಕ್ಕೆ ಸಂಬಂಧಪಟ್ಟದ್ದು. ಅದು ಪಾತಾಳ ಲೋಕದಲ್ಲಿದ್ದಂಥ ಬೆಂಕಿ ಅಲ್ಲ. ಪಾತಾಳ ಲೋಕದಲ್ಲಿ ಬೆಂಕಿ ಅಂದಾಗ ಬೆಂಕಿ ಅಂದರೆ ಬೆಂಕಿ ಅಲ್ಲ, ಅಲ್ಲಿ ಭಯಂಕರವಾದಂಥ ಒಂದು ಸಂಕಟ ಕೊಡುವಂಥದ್ದು. ಸಂಕಟ ಅಂತ ಭಯಂಕರವಾದಂಥ ಸಂಕಟ ಇದೆ ಅಂತ ಹೇಳಿದ್ರು. ಕೆಲವರು ಪಾಸ್ಟ್ಗಳೇನಪ್ಪ ಅಂದರೆ, ಈ ಭೂಮಿ ಸುಮಾರು ಆಳವಾಗಿ ತೋಡ್ಕೊಂಡು ಹೋದರೆ ಭಯಂಕರವಾದಂಥ ಬೆಂಕಿ ಇದೆ, ಅದೇನೇ ಪಾತಾಳ ಲೋಕ ಅಂತಾರೆ. ಅದಲ್ಲ. ಪಾತಾಳ ಲೋಕ ಅಂದರೆ ಏನ್ರಿ, ಈ ವಿಶ್ವವನ್ನು ದಾಟಬೇಕು. ಈ ವಿಶ್ವ ಅಂದರೆ ನಾವು ನೋಡುವಂಥ ಆಕಾಶ ಇದೆಯಲ್ಲ, ಆಕಾಶವನ್ನು ದಾಟಿದರೆ ಪಾತಾಳ ಲೋಕ ಬರುತ್ತೆ ರೀ. ಈ ಪಾತಾಳ ಲೋಕದಲ್ಲಿ ಏನ್ರಿ 2 ಸ್ಥಳ ಇರುತ್ತೆ. ಒಂದು ಯಾತನೆ ಪಡುವಂಥ ಸ್ಥಳ ಇದೆ, ಮತ್ತೊಂದು ನೀತಿವಂತರಿರುವಂಥ ಸ್ಥಳ ಇದೆ. ವಚನ ನೋಡೋಣ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಒಬ್ಬ ದೊಡ್ಡ ಐಶ್ವರ್ಯವಂತ ಹೇಗಿದ್ದಾನಂತೆ? ಪ್ರತಿದಿನ ಸುಖ ಸಂತೋಷ ಪಡ್ತಾ ಇದ್ದಾನೆ. ಎಲ್ಲಿದ್ದಾನೆ? ಭೂಲೋಕದಲ್ಲಿದ್ದಾನೆ. ಭೂಲೋಕದಲ್ಲಿ ಒಬ್ಬ ದೊಡ್ಡ ಐಶ್ವರ್ಯ ಅಂದರೆ ಅನೇಕ ಮಂದಿ ಇದ್ದಾರೆ ಮಾನವರು. ಅದರಲ್ಲಿ ಐಶ್ವರ್ಯವಂತನನ್ನು ಕುರಿತು ಯಾಕೆ ಹೇಳಿದ್ದಾರೆ? ಯಾಕಂದರೆ ಪದೇ ಪದೇ ಈ ಲೋಕದಲ್ಲಿ ಅವರು ಐಶ್ವರ್ಯವಂತರು, ಅವರು ಭಾಗ್ಯವಂತರು, ಅವರು ಶ್ರೇಷ್ಠರು, ಅವರು ಉನ್ನತರು, ಅವರು ಧನ್ಯರು, ಐಶ್ವರ್ಯ ಈ ರೀತಿ ಹೇಳ್ತಾರಲ್ಲ, ಮಾತಾಡ್ತಾರಲ್ವ. ಬಡವ್ರಿಗೆ ಏನಂತ ಹೇಳ್ತಾರೆ ಈ ಲೋಕದಲ್ಲಿ? ಏನೋ ಕರ್ಮ ಮಾಡಿದ್ದಾರೆ, ಏನೋ ಪಾಪ ಮಾಡಿದ್ದಾರೆ, ಏನೋ ಅದು ಮಾಡಿದ್ದಾರೆ, ಅದಕ್ಕೆ ಈ ಲೋಕದಲ್ಲಿ ಬಡವನಾಗಿ ಹುಟ್ಟಿದ್ದಾನಂತೇಳಿ ಮಾತಾಡ್ತಾ ಇರ್ತಾರೆ ಕೆಲವರು. ಏನ್ರಿ, ಮಾನವ ಜನ್ಮದ ಪರಮಾರ್ಥವನ್ನು ತಿಳಿಯದೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇರ್ತಾರೆ ಪ್ರಿಯರಾದ ದೇವರ ಮಕ್ಕಳಿರ.
ದೊಡ್ಡ ಐಶ್ವರ್ಯವಂತ ಹೇಗೆ ಐಶ್ವರ್ಯವಂತರಾಗಿದ್ದಾರೆ? ಹುಟ್ಟಿದಿಂದನೇ ಐಶ್ವರ್ಯವಂತರಾಗಿದ್ದಾರಾ? ಯಾರನ್ನೂ ಮೋಸ ಮಾಡಿದ್ದಾರೆ ಇವರು? ನಿಜವಾಗ್ಲೂ ನ್ಯಾಯವಾಗಿ ದುಡಿದ್ರೆ ತಕ್ಕಷ್ಟು ಇರ್ತಾರೆ. ಸುಮಾರು 1000 ಎಕರೆ ಭೂಮಿ ಇದೆ ಅಂತಾರೆ, 500 ಎಕರೆ ಭೂಮಿ ಇದೆ ಅಂತಾರೆ, 200 ಎಕರೆ ಭೂಮಿ ಇದೆ ಅಂತಾರೆ, ಹೌದಲ್ವ? ಸುಮಾರು 1000 ಕೋಟಿ, 10,000 ಕೋಟಿ, 100,000 ಕೋಟಿ ಅಂತ ಹೇಳ್ತಾರೆ ಪ್ರಿಯರು ಕೆಲವರು. ಏನಿದು? ನ್ಯಾಯವಾಗಿ ಸಂಪಾದನೆ ಮಾಡೋರು ಅಷ್ಟೊಂದು ಇರುತ್ತಾ? ಕಬ್ಜಾ ಮಾಡಿರ್ತಾರೆ, ಮೋಸ ಮಾಡಿರ್ತಾರೆ, ದೋಚಿಕೊಂಡಿರ್ತಾರೆ. 19ನೇ ವಚನದಲ್ಲಿ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅಂದರೆ ಈ ಐಶ್ವರ್ಯವಂತನನ್ನು ಕುರಿತು ಹೇಳೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತ ನೋಡುವಾಗ ಗಮನಿಸಬೇಕು. ಬಹಳ ಮಂದಿ ಯಾತನೆ ಪಡುವಂಥ ಸ್ಥಳಕ್ಕೆ, ಅಂದರೆ ಸತ್ತಂಥ ಪ್ರತಿ ವ್ಯಕ್ತಿಗಳು ಅನೀತಿವಂತರು ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ ಪಾತಾಳ ಲೋಕದಲ್ಲಿ. ನೀತಿವಂತರು ಪರದೇಶಿಗೆ ಹೋಗ್ತಾರೆ. ಮತ್ತು ಒಬ್ಬ ಐಶ್ವರ್ಯವಂತನ ಕುರಿತು ಯಾಕೆ ಮಾತಾಡಿದ್ದಾನೆಂದರೆ, ಈ ಲೋಕದಲ್ಲಿ ಐಶ್ವರ್ಯವಂತರು ನೋಡಿ ಅಬ್ಬಬ್ಬಬ್ಬ ದೊಡ್ಡ ಐಶ್ವರ್ಯವಂತರಪ್ಪ ಇವರು ಧನ್ಯರಪ್ಪ, ಇವರು ಶ್ರೇಷ್ಠರಪ್ಪ, ಇವರು ಉನ್ನತರಂತೇಳಿ ಐಶ್ವರ್ಯವಂತರನ್ನು ಕುರಿತು ಮಾತಾಡ್ತಾರಲ್ಲ, ಅದಕ್ಕೆ ಹೇಳ್ತಾರೆ ನೀವೇನೋ ಈ ಲೋಕದಲ್ಲೇ ಐಶ್ವರ್ಯವಂತರು, ಭಾಗ್ಯವಂತರು, ಧನ್ಯರು, ಅಬ್ಬಬ್ಬ ಶ್ರೇಷ್ಠರು ಅಂತೇಳಿ ನೀವು ಮಾತಾಡ್ತೀರಾ. ಸತ್ತ ಮೇಲೆ ಅವನ ಗತಿ ಏನಾಗಿದೆ ನೋಡಿಪ್ಪ ಅಂತೇಳಿ ದೇವರು ತೋರಿಸ್ತಾರೆ. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಇವನು ಮೈ ತುಂಬ ಉಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ, ತಂದೆಯ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಎದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಅಂದರೆ ಏನಾಗಿದೆ, ಭೂಲೋಕದಲ್ಲಿ ದೊಡ್ಡ ಐಶ್ವರ್ಯವಂತನು, ಈ ಐಶ್ವರ್ಯವಂತನು ಸತ್ತೋದ ಮೇಲೆ ಎಲ್ಲಿಗೆ ಹೋಗಿದ್ದಾನಂತ ನೋಡ್ತೀವಿ? ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ. ಲಾಜರನ್ನು ನೋಡಿ ತಿನ್ನೋದಕ್ಕೆ ಊಟ ಇಲ್ಲ, ಮೈ ತುಂಬ ಉಣ್ಣೆದ್ದಿವೆ, ಕೊನೆಯದಾಗಿ ನಾಯಿಗಳು ಸಹ ಬಂದು ನೆಕ್ತಾ ಇವೆ. ಅಂಥ ಪರಿಸ್ಥಿತಿ ಲಾಜರ್ಗಿದೆ. ಆದರೆ ಲಾಜರನು ನೀತಿವಂತನು, ಐಶ್ವರ್ಯವಂತನು ಈ ಲೋಕದಲ್ಲಿ ಸುಖ ಭೋಗಗಳನ್ನು ಅನುಭವಿಸೋದಕ್ಕೆ ಸಿದ್ಧನಾಗಿದ್ದಾನೆ. ದೇವರನ್ನು ತಿಳ್ಕೊಂಡಿಲ್ಲ, ದೇವ್ರಿಗೋಸ್ಕರ ಬದುಕಿಲ್ಲ, ತನಗಿಷ್ಟ ಬಂದ ಹಾಗೆ ಜೀವಿಸಿದ್ದಾನೆ. ಅದಕ್ಕೆ ಇಷ್ಟ ಬಂದ ಹಾಗೆ ಜೀವಿಸಿರುವಂಥ ಐಶ್ವರ್ಯವಂತನ ಎಲ್ಲಿಗೆ ಹೋಗಿದ್ದಾನೆ? ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಬಾಯಿ ಬಡ್ಕೊಳ್ತಾ ಇದ್ದಾನೆ. ತಂದೆಯಾದ ಅಬ್ರಹಾಮನೇ, ನಾನು ಇಲ್ಲಿ ಯಾತನೆ ಪಡುವಂಥ ಸ್ಥಳದಲ್ಲಿದ್ದೀನಿ, ಲಾಜರನ್ನು ಕಳಿಸಿಕೊಡು. ತನ್ನ ತುದಿ ಬೆರಳಿನಲ್ಲಿ ನೀರಿನಲ್ಲೆದ್ದಿ ನನ್ನ ನಾಲಿಗೆ ಮೇಲೆ ತಣ್ಣಗಾಗಲಿಕ್ಕೆ ಕಳಿಸ್ಕೊಡು ಆತನಂತೇಳಿ. ಆವಾಗ ಅಬ್ರಹಾಮನ ಹೇಳಿರುವಂಥ ಮಾತೇನು? 25, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ. ನೀನು ಏನೇನು ಬೇಕು ಸುಖ, ಎಲ್ಲ ಸುಖ ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ. ಲಾಜರನು ಕಷ್ಟವನ್ನು ಅನುಭವಿಸಿದ್ದಾನೆ. ಕಷ್ಟದಲ್ಲಿದ್ದಂಥ ಲಾಜರನು ದೇವರನ್ನ ನೆನೆಸಿಕೊಂಡಿದ್ದಾನೆ, ದೇವರ ಧ್ಯಾನದಲ್ಲಿದ್ದಾನೆ. ಅದಕ್ಕೆ ನಿನ್ನ ಪರಿಸ್ಥಿತಿ ಏನು? ಯಾತನೆ ಪಡುವಂಥ ಸ್ಥಳ. ಅರ್ಥ ಮಾಡ್ಕೊಳ್ಳಿ ಪ್ರಿಯರಾದ ದೇವ್ರ ಮಕ್ಕಳಿರ, ಭೂಲೋಕದಲ್ಲಿ ಜೀವಿಸಿದಂಥ ವ್ಯಕ್ತಿಗಳು ಎಲ್ಲಿಗೆ ಹೋಗ್ತಾರೆ? ಸತ್ತ ಮೇಲೆ ಪಾತಾಳ ಲೋಕಕ್ಕೆ ಹೋಗ್ತಾರೆ. ಪಾತಾಳ ಲೋಕಕ್ಕೆ ಹೋದಂಥವರು ನೀತಿವಂತರು ಎಲ್ಲಿಗೆ ಸೇರ್ತಾರೆ? ನೀತಿವಂತರು ಇರುವಂಥ ಭಕ್ತರ ಬಳಿಯಲ್ಲಿ ಸೇರ್ತಾರೆ. ಅದಕ್ಕೆ ಹೆಸರು ಪರದೈಸು. ಅನೀತಿವಂತರು ಇರುವಂಥ ಸ್ಥಳಕ್ಕೆ ಹೆಸರೇನು? ಯಾತನೆ ಪಡುವಂಥ ಸ್ಥಳ ಅದು. ಇದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಇಮೇಜನ್ನು ನಾವು ನೋಡೋಣ. ಒಂದು ಇಮೇಜ್ ಹಾಕಪ್ಪ. ಇಮೇಜನ್ನು ನೀವು ಗಮನಿಸ್ರಿ. ಮೊದಲನೇ ಲೋಕ ಯಾವುದು? ಪರಲೋಕ. ಎರಡನೇ ಲೋಕ ಯಾವುದು? ಭೂಲೋಕ. ಅಂದರೆ ನಾವಿದ್ದೀವಲ್ವ, ಭೂಲೋಕದಲ್ಲಿ ನಾವೆಲ್ಲರಿದ್ದೀವಿ. ಪರಲೋಕದಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳಿದ್ದೀವಿ ವಾಕ್ಯದಲ್ಲಿ. ತಂದೆಯಾದ ದೇವರು, ದೈವಕುಮಾರನಾದಂಥ ಯೇಸು ಕ್ರಿಸ್ತರು, ಕೋಟ್ಯಾನುಕೋಟಿ ದೇವದೂತರು, ಹಿರಿಯರು, ಅಧಿಕಾರಿಗಳು ಪರಲೋಕದಲ್ಲಿದ್ದಾರೆ. ಓಕೆ. ನೀತಿವಂತರು ಭೂಲೋಕದಲ್ಲಿ ಮರಣ ಹೊಂದಿರುವಂಥ ನೀತಿವಂತರು ಎಲ್ಲಿಗೆ ಹೋಗ್ತಾರೆ? ಪಾತಾಳ ಲೋಕದಲ್ಲಿ. ಅದು ಮೂರನೇ ಲೋಕ.
ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನವನ್ನು ನೋಡಿ. 2ನೇ ವಚನವನ್ನು ಎಲ್ಲರೂ ಕೂಡ ಓಪನ್ ಮಾಡಿ ನೋಡಿ, ಒಂದು ಸಾರಿ ಗೊತ್ತಾಗತ್ತೆ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು, ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತವಾಗಿ ಒಯ್ಯಲ್ಪಟ್ಟನೋ ದೇಹ ರಹಿತವಾಗಿ ಒಯ್ಯಲ್ಪಟ್ಟನು ನಾನು ಅರಿಯೆ, ದೇವರೇ ಬಲ್ಲನು. ಅಂಥ ಮನುಷ್ಯನು ಪರದೈಸಕ್ಕೆ ಒಯ್ಯಲ್ಪಟ್ಟನು. ಎಲ್ಲಿಗೆ ಒಯ್ಯಲ್ಪಟ್ಟಿದಂತೆ? ಪರದೈಸಿಗೆ ಒಯ್ಯಲ್ಪಟ್ಟಿದ್ದಾನೆ. ಪರದೈಸು ಏನ್ರಿ, ಕ್ರಿಸ್ತನಲ್ಲಿದ್ದಂಥ ಒಬ್ಬ ವ್ಯಕ್ತಿ ಸೀದಾ ಎಲ್ಲಿಗೆ ಹೋಗಿದ್ದಾನೆ? 3ನೇ ಆಕಾಶ. 3ನೇ ಆಕಾಶ ಎಲ್ಲಿದೆ? 3ನೇ ಆಕಾಶದ್ದು ಪಾತಾಳ ಲೋಕಕ್ಕೆ ಹೇಳ್ತಾರೆ ಪ್ರಿಯರೇ. ಪಾತಾಳ ಲೋಕದಲ್ಲಿ ಪರದೈಸು ಎನ್ನುವಂಥ ಒಂದು ಸ್ಥಳ ಇದೆ. ಓಕೆ, ಈ ಪಾತಾಳ ಲೋಕದಲ್ಲಿ ಲೂಕನ ಬರೆದ ಸುವಾರ್ತೆಯನ್ನು ನಾವು ಗಮನಿಸಿದ್ದೀವಲ್ವ. ಅಬ್ರಹಾಮನೆಲ್ಲಿದ್ದಾನೆ? ನೀತಿವಂತರಿರುವಂಥ ಸ್ಥಳ. ಐಶ್ವರ್ಯವಂತನ ಎಲ್ಲಿದ್ದಾನೆ? ಅನೀತಿಯರು ಇರುವಂಥ ಸ್ಥಳ. ಅನೀತಿವಂತರು ಇರುವಂಥ ಸ್ಥಳಕ್ಕೂ ನೀತಿವಂತರು ಇರುವಂಥ ಸ್ಥಳಕ್ಕೂ ಮಧ್ಯದಲ್ಲಿ ಮಹಾದೊಂದು ಡೊಂಗರ ಸ್ಥಾಪನೆಯಾಗಿದೆ ಎಂದು ಅಬ್ರಹಾಮನು ಹೇಳುವಂಥ ಮಾತು. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 25. ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು. ಅಬ್ರಹಾಮನು ಹೇಳ್ತಾನೆ, ಮಗನೇ, ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆ ಬರೋಕ್ಕಾಗಲ್ಲ. ನಮಗೂ ನಿಮಗೂ ಮಧ್ಯದಲ್ಲಿ ಮಹಾದೊಂದು ಡೊಂಗರ ಸ್ಥಾಪನೆಯಾಗಿದೆ ಅಂತ ಹೇಳ್ತಾರೆ. ಐಶ್ವರ್ಯವಂತನೆಲ್ಲಿದ್ದಾನೆ? ಪಾತಾಳ ಲೋಕದಲ್ಲಿ. ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳ. ಅಲ್ಲಿಂದ ಅಬ್ರಹಾಮ ನೋಡ್ತಾ ಇದ್ದಾನೆ. ಅಬ್ರಹಾಮನನ್ನು ನೋಡಿ ಮಾತನಾಡಿ, ತಂದೆಯಾದ ಅಬ್ರಹಾಮನೇ ನನ್ನನ್ನು ಕನಿಕರಿಸು ಅಂತ ಹೇಳ್ತಾನೆ. ಅಬ್ರಹಾಮನ ಹೇಳಿರುವಂಥ ಮಾತೇನು? ಮಗನೇ, ನೀನು ನಿನ್ನ ಜೀವಿತ ಕಾಲದಲ್ಲಿ ನಿನಗೆ ಇಷ್ಟ ಬಂದ ಹಾಗೆ ಸುಖವನ್ನು ನೀನು ಅನುಭವಿಸಿದ್ಯಾ. ಲಾಜರನು ಕಷ್ಟವನ್ನು ಅನುಭವಿಸಿದ್ದಾನೆ. ಅದಕ್ಕೆ ಲಾಜರನಿಗೆ ನೆಮ್ಮದಿ, ನಿನಗೆ ಯಾತನೆ. ಅದು ಮಾತ್ರವಲ್ಲದೆ ನಮಗೂ ನಿಮಗೂ ಮಧ್ಯದಲ್ಲಿ ಏನಿದೆ ಅಂತ ಹೇಳ್ತಾರೆ? ಮಹಾದೊಂದು ಡೊಂಗರ ಸ್ಥಾಪನೆಯಾಗಿದೆ. ನಮಗೂ ನಿಮಗೂ ಮಧ್ಯದಲ್ಲಿ ಎಲ್ಲ ಬರುತ್ತೆ. ನಮಗೂ ನಿಮಗೂ ಮಧ್ಯದಲ್ಲಿ ಅಂದರೆ ಇವರೇನು ಅಂದ್ಕೊಳ್ಳೋದು? ತುಂಬ ಜನ ಇದು ಪರಲೋಕದಲ್ಲಿ ಅಂದ್ಕೊಳ್ತಾರೆ. ಅಲ್ಲ ಪ್ರಿಯರಾದ ದೇವರ ಮಕ್ಕಳಿರ, ತುಂಬ ಜನ ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾಗಿ ಬೋಧನೆ ಮಾಡಿ ಕ್ರೈಸ್ತರ ದಾರಿಯನ್ನು ತಪ್ಪಿಸುವಂಥ ಸುಳ್ಳು ಬೋಧಕರು ರಾಶಿಯಾಗಿದ್ದಾರೆ. ಇಂಥ ಸಮಾಜದಲ್ಲಿ ನಾವಿದ್ದೀವಿ. ಆದ್ದರಿಂದ ಬೋಧಕರ ವಿಷಯದಲ್ಲಿ ನೀವು ಜಾಗೃತಿಯಿಂದ ಇರಬೇಕು. ಬೋಧಕರ ವಿಷಯದಲ್ಲಿ, ಬೋಧನೆ ವಿಷಯದಲ್ಲಿ, ವಾಕ್ಯದ ವಿಷಯದಲ್ಲಿ ತುಂಬ ಜಾಗೃತಿಯಿಂದ ಇರಬೇಕು. ಅದಕ್ಕೆ ವಾಕ್ಯಗಳನ್ನು ಕಲಿಯುವಂಥ ಪ್ರತಿ ವಿದ್ಯಾರ್ಥಿಗಳಿಗೆ ಹೇಳುವಂಥ ಮಾತೆಂದು ಚೆನ್ನಾಗಿ ಕಲೀರಿ. ವಾಕ್ಯಗಳನ್ನು ಇದ್ದಾಗೆ ಮಾತಾಡಬೇಕು. ಯಾರ ಹತ್ರ ಏನ್ರಿ ಜಗಳ ಇಟ್ಕೊಳ್ಳೋದು ಬೇಡ. ಪ್ರೀತಿಯಿಂದ ಯಥಾರ್ಥವಾಗಿ ತಗ್ಗಿಸ್ಕೊಂಡು ವಿಧೇಯರಾಗಿ ನೀವು ಸೇವೆ ಮಾಡಬೇಕು. ನಿಮ್ಮ ಕುಟುಂಬಗಳನ್ನು ನೀವು ಕಾಪಾಡಿಕೊಳ್ಬೇಕು. ನಿಮ್ಮ ಕುಟುಂಬದಲ್ಲಿ ಇದ್ದಂಥ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು. ಅಕ್ಕಪಕ್ಕದಲ್ಲಿದ್ದಂಥ ಆತ್ಮಗಳನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಿಮಗಿದೆ. ಪ್ರತಿ ವಿದ್ಯಾರ್ಥಿಗಳಿಗಿದೆ, ಪ್ರತಿ ವಿಶ್ವಾಸಿಗಳಿಗಿದೆ, ಪ್ರತಿ ಕ್ರೈಸ್ತರಿಗಿದೆ. ಅರ್ಥ ಮಾಡಿಕೊಂಡು ವಾಕ್ಯಗಳನ್ನು ಕಲಿತು ಈ ಸಮಾಜವನ್ನು ಕಾಪಾಡಬೇಕಾಗಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಕಾಪಾಡ್ತಾ ಇದ್ದೀವಾ? ನಿದ್ದೆ ಮಾಡ್ತಾ ಇದ್ದೀವಾ? ಎಲ್ಲಿದ್ದೀವಿ? ವಾಕ್ಯ ಸ್ಟಡಿ ಮಾಡ್ತಾ ಇದ್ದೀವಾ? ವಾಕ್ಯಗಳನ್ನು ಓದ್ತಾ ಇದ್ದೀವಾ? ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ತಾ ಇದ್ದೀವಾ? ಈ ಲೋಕದಲ್ಲಿ ದೊಡ್ಡ ಹೋರಾಟ ಇದೆ. ಈ ಹೋರಾಟದಲ್ಲಿ ಜಾಗೃತಿಯಿಂದ ಇರಬೇಕು. ಯೇಸು ಕ್ರಿಸ್ತರು ಕೂಡ ಶಿಲುಬೆ ಮೇಲೆ ಮರಣ ಹೊಂದಿದ ಮೇಲೆ ಸೀದಾ ಪರದೇಶಿಗೆ ಬರ್ತಾರೆ. ಅವರು ಎಲ್ಲಿಗೆ ಬರ್ತಾರೆ? ಪರದೇಶಿಗೆ ಬರ್ತಾರೆ. ಎಲ್ಲಿದೆ ಅದಂತ ಹೇಳಿದ್ದೀನಿ? ಪಾತಾಳ ಲೋಕದಲ್ಲಿ. ನೋಡಿ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ. ಯೇಸು ಕ್ರಿಸ್ತರ ಜೊತೆಯಲ್ಲಿ ಇನ್ನೂ ಇಬ್ಬರು ಕಳ್ಳರನ್ನು ಶಿಲುಬೆ ಹಾಕಿರ್ತಾರೆ. ಅದರಲ್ಲಿ ಒಬ್ಬ ಕಳ್ಳನು ತನ್ನ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು, ಪ್ರಭುವೇ, ಯೇಸುವೆ, ನೀವು ರಾಜ್ಯದೊಡನೆ ಬರುವಾಗ ನನ್ನನ್ನು ನೆನಪು ಮಾಡಿಕೊಳ್ಳಿ ಅಂತ ಒಬ್ಬ ವ್ಯಕ್ತಿ ಕೇಳಿಕೊಂಡಾಗ ಯೇಸು ಪ್ರಭು ಹೇಳಿರುವಂಥ ಮಾತೇನು? 43ನೇ ವಚನ,
ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ. ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಅಂದರೆ ಒಬ್ಬ ವ್ಯಕ್ತಿ ಬದಲಾವಣೆ ಆದಾಗ ದೇವರನ್ನ ನಂಬಿಕೊಂಡು ದೇವರ ಬಳಿಯಲ್ಲಿ ಪಾಪ ಕ್ಷಮಾಪಣೆ ಪಡೆದು ಬದಲಾವಣೆ ಹೊಂದಿದಾಗ ಆ ಮನುಷ್ಯನು ಸತ್ತೋದ್ರೆ ಎಲ್ಲಿಗೆ ಹೋಗ್ತಾನೆ? ಪರದೇಶಿಗೆ. ಅಲ್ಲೇನಿದೆ? ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸ್ಥಳ. ಅದು ನೀತಿವಂತರು ಇರುವಂಥ ಸ್ಥಳ. ನೀತಿವಂತರು ಇರುವಂಥ ಸ್ಥಳ ಅದು ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸ್ಥಳ. ಎಲ್ಲಿವರೆಗೆ ಅಲ್ಲಿರ್ತಾರೆ ಅವರು? ಯೇಸು ಕ್ರಿಸ್ತರು ಎರಡನೇ ಆಗಮನದವರೆಗೆ ಅಲ್ಲಿರ್ತಾರೆ. ಎಲ್ಲಿ? ನೀತಿವಂತರು ಇರುವಂಥ ಸ್ಥಳ ಪರದೇಶು, ಅಲ್ಲಿರ್ತಾರೆ. ಪಾತಾಳ ಲೋಕದಲ್ಲಿ ಪರದೇಶಿದೆ, ಅಲ್ಲಿರ್ತಾರೆ. ಯೇಸು ಕ್ರಿಸ್ತರು ಎದ್ದು ಬರ್ತಾರೆ. ಎಲ್ಲಿಂದ ಎದ್ದು ಬರ್ತಾರೆ? ಪರದೇಶಿಯಲ್ಲಿದ್ದಂಥ ಯೇಸು ಕ್ರಿಸ್ತರು ಮೂರನೇ ದಿನದಲ್ಲಿ ಎದ್ದು ಬಂದು ಮಹಿಮೆ ಶರೀರವನ್ನು ಧರಿಸಿಕೊಂಡು ಪರಲೋಕಕ್ಕೆ ಹೋಗ್ತಾರೆ. ಅದೇ ಪ್ರಕಾರ ನೀತಿವಂತರು ಸತ್ತೋದರೆ ಪರದೇಶಿಗೆ ಹೋಗ್ತಾರೆ. ಪರದೇಶಿಯಲ್ಲಿದ್ದಂಥ ನೀತಿವಂತರು ಎಲ್ಲರೂ ಕೂಡ ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ ಪುನರುತ್ಥಾನವನ್ನು ಹೊಂದಿ ಪರಲೋಕಕ್ಕೆ ಹೋಗ್ತಾರೆ ಪ್ರಿಯರೇ. ಅದು ನಡೆಯುತ್ತೆ ರೀ. ಅಂದರೆ ನಮಗೆ ಎಷ್ಟು ಲೋಕಗಳಿದೆ ಅಂತ ಗೊತ್ತಾಗುತ್ತೆ. ಪರಲೋಕ ಎನ್ನುವಂಥದ್ದು ಒಂದು ಲೋಕ, ಭೂಲೋಕ ಎನ್ನುವಂಥದ್ದು ಮತ್ತೊಂದು ಲೋಕ, ಪಾತಾಳ ಲೋಕ ಎನ್ನುವಂಥದ್ದು ಇನ್ನೊಂದು ಲೋಕ. ಮೂರು ಲೋಕಗಳು. ಪರಲೋಕದಲ್ಲಿ ಯಾರಿದ್ದಾರೆ? ದೇವರು, ದೈವಕುಮಾರನಂತ ಯೇಸು ಕ್ರಿಸ್ತರು, ಆಮೇಲೆ ದೇವದೂತರು. ಭೂಲೋಕದಲ್ಲಿ ಯಾರಿದ್ದಾರೆ? ಮಾನವರು, ಪ್ರಾಣಿಗಳು, ಜೀವರಾಶಿಗಳು, ಭಕ್ತರು, ಸಭೆ, ಯೇಸು ಕ್ರಿಸ್ತರ ಸಭೆ, ಸೈತಾನನು, ಸೈತಾನನ ದೂತರು. ಸೈತಾನನ ದೂತರಂದರೆ ಸೈತಾನನು ಹುಟ್ಟಿಸಿದಾನಂತಲ್ಲ, ಇವನು ಮರಳು ಮಾಡಿದ್ದಾನೆ. ಅವ್ರ ಟೀಮ್ ಅದು, ದೊಡ್ಡ ಟೀಮ್ ಅದು. ಸೈತಾನನು, ಸೈತಾನನ ಟೀಮು, ಆಮೇಲೆ ದುರಾತ್ಮಗಳು ಅವರ ಟೀಮು ಇದೆ ರೀ. ಇಲ್ಲಿದ್ದಂಥ ನಾವು ಏನು ಮಾಡಬೇಕು? ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೆ ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ವಿವೇಕಿಗಳಾಗಿ ಜೀವಿಸಬೇಕು. ಜ್ಞಾನೋಕ್ತಿಗಳ ಗ್ರಂಥ 15ನೇ ಅಧ್ಯಾಯ 24ನೇ ವಚನವನ್ನು, ವಿವೇಕಿಗೆ ಜೀವಮಾರ್ಗವು ಮೇಲಕ್ಕೆ ಹೋಗುತ್ತದೆ, ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. ಇದೇ ಮಾತು ತೆಲುಗಲ್ಲಿ ನೋಡೋಣ ಪ್ರಿಯರೇ. క్రిందనున్న పాతాళమును తప్పించుకొనవలెనని బుద్ధివంతుడు పరమునకు పో జీవ మార్గమును నడుచుకొనును. ಪರಮುನಕು ಪೋ ಜೀವ ಮಾರ್ಗವನ್ನು ನಡುಚಿಕೊಂಡನು. ಇದು ಕನ್ನಡದಲ್ಲಿ ಅನುವಾದ ಹೇಗಿರುತ್ತೆ ಅಂತ ನೋಡುವಾಗ, ಕನ್ನಡದಲ್ಲಿ ಅನುವಾದ, ಕೆಳಗೆ ಇರುವಂಥ ಪಾತಾಳವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಬುದ್ಧಿವಂತನು ಪರಲೋಕಕ್ಕೆ ಹೋಗುವ ಮಾರ್ಗವನ್ನು, ಜೀವ ಮಾರ್ಗವನ್ನು ನಡೆದುಕೊಳ್ಳುತ್ತಾನೆ. ಕನ್ನಡದಲ್ಲಿ ಅನುವಾದ. ಇದು ಕನ್ನಡದಲ್ಲಿ ಹೇಗೆ ಅನುವಾದ ಮಾಡಿದ್ದಾರೆ? ವಿವೇಕಿಗೆ ಜೀವ ಮಾರ್ಗವು ಮೇಲಕ್ಕೆ ಹೋಗುತ್ತದೆ, ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. ಅಂದರೆ ಅನುವಾದ ಕರೆಕ್ಟಾಗಿ ಮಾಡಿದ್ದಾರೆ. ತೆಲುಗಲ್ಲಿದೆ ನೋಡಿ, ಅದ್ಭುತವಾದಂಥ ಅನುವಾದ. ಹೇಗೆ ಇರಬೇಕದು ಅಂತ ನೋಡುವಾಗ, ಕೆಳಗಡೆ ಇರುವಂಥ ಪಾತಾಳವನ್ನು ತಪ್ಪಿಸಿಕೊಳ್ಳೋದಕ್ಕೆ ಬುದ್ಧಿವಂತನು, ಕೆಳಗಡೆ ಇದ್ದಂಥ ಪಾತಾಳವನ್ನು ಬುದ್ಧಿವಂತನಂದರೆ ವಿವೇಕಿ ಕೆಳಗಡೆ ಇರುವಂಥ ಪಾತಾಳವನ್ನು ತಪ್ಪಿಸಿಕೊಳ್ಳೋದಕ್ಕೆ ಜೀವ ಮಾರ್ಗವನ್ನು ಏನು ಮಾಡ್ತಾನಂತೆ? ಹಿಡಿದುಕೊಳ್ಳುವನು. క్రిందనున్న పాతాళమును తప్పించుకొనవలెనని బుద్ధివంతుడు పరమునకు పో మార్గమును ನಡುಚಿಕೊನು. ನಡುಚಿಕೊನು ಅಂದರೆ ನಡೆದುಕೊಳ್ತಾನೆ, ಜೀವದ ಮಾರ್ಗವನ್ನು ನಡೆದುಕೊಳ್ತಾನೆ. ಯಾವ ಮಾರ್ಗವನ್ನು ತಪ್ಪಿಸಿಕೊಳ್ಳೋದಕ್ಕೆ? ಪಾತಾಳವನ್ನು ತಪ್ಪಿಸಿಕೊಂಡು ಜೀವ ಮಾರ್ಗವನ್ನು ಹಿಡಿದು, ಜೀವ ಮಾರ್ಗದ ದಾರಿಯನ್ನು ಹಿಡಿದು ಅದರ ಪ್ರಕಾರ ನಡೀತಾನಂತೆ. ಯಾರು? ಬುದ್ಧಿವಂತನು, ವಿವೇಕಿ. ಅವಿವೇಕಿಗಳೇನಾಗ್ತಾರೆ ಏನ್ರಿ? ಇವಾಗ ಇಬ್ಬರಿದ್ದಾರೆ, ಅದೇ ದೊಡ್ಡ ಐಶ್ವರ್ಯವಂತನು, ಕಡು ಬಡವ. ಇವರಿಬ್ಬರಲ್ಲಿ ಒಬ್ಬರು ಎಲ್ಲಿಗೆ ಹೋಗ್ತಾರೆ, ಇನ್ನೊಬ್ಬರು ಎಲ್ಲಿಗೆ ಹೋಗ್ತಾರೆ? ದೊಡ್ಡ ಐಶ್ವರ್ಯವಂತ ಈ ಲೋಕನೇ, ಪರಲೋಕ ನೀನು ನೋಡಿದೀಯಾ ಅಂತಾನೆ. ಪರಲೋಕ ನೋಡಿಲ್ಲ, ಪಾತಾಳ ಲೋಕ ನೋಡಿಲ್ಲ, ಹೌದಲ್ವ? ಪರಲೋಕ ನೋಡಿಲ್ಲ, ಪಾತಾಳ ಲೋಕ ನೋಡಿಲ್ಲ. ಅದಕ್ಕೆ ದೇವರೇನು ಹೇಳಿದ್ದಾರೆ? ನಂಬಬೇಕು ಮಕ್ಕಳಿರ ಅಂತ ಹೇಳ್ತಾರೆ, ಹೌದಲ್ವಾ? ಪರಲೋಕ ನೀವು ನೋಡಿಲ್ಲ ಮಕ್ಕಳಿರ, ನನಗೆ ಗೊತ್ತು, ಅದಕ್ಕೆ ನಂಬಬೇಕು ಮಕ್ಕಳಿರ. ನಾನು ಇದ್ದೀನಂತ ನಂಬಿ ನಾನು ನಡೆಸ್ತಾ ಇದ್ದೀನಲ್ಲ ಈ ಲೋಕವನ್ನು. ಮಳೆಯನ್ನು ತರಿಸ್ತಾ ಇದ್ದೀನಿ, ಬೆಳೆಯನ್ನು ತರಿಸ್ತಾ ಇದ್ದೀನಿ, ಸೂರ್ಯನನ್ನು ಉರಿಸ್ತಾ ಇದ್ದೀನಿ, ಇದು ನನ್ನ ಮೂಲಕ ನಡೀತಾ ಇದೆ ಮಕ್ಕಳಿರ, ನೀವು ನಂಬಬೇಕು ಮಕ್ಕಳಿರ ಅಂತ ಹೇಳ್ತಾರೆ. ನೋಡಿದ್ರೆ ನಂಬ್ತೀನಿ ಅಂದರೆ
ಸತ್ತ ಮೇಲೆ ನೀನು ಮತ್ತೆ ಭಕ್ತಿಯಿಂದ ನಡೆಯೋಕ್ಕಾಗುತ್ತಾ? ಇವಾಗ ಸತ್ತ ಮೇಲೆ ನೀನು ನೋಡಿದ ಮೇಲೆ ನಾನು ದೇವ ನೀವು ಹೇಳಿರೋ ಪ್ರಕಾರ ಜೀವಿಸ್ತೀನಿ ಅಂತೇಳಿ ಹೇಳಿದ್ರೆ ನಿನ್ನ ನಂಬಿಕೆ ಯಾರಿಗೆ ಬೇಕು ಅಂತ, ನಿನ್ನ ಜೀವಿತ ಯಾರಿಗೆ ಬೇಕಂತಾನೆ ದೇವರು. ಮಗನೇ, ನಿನಗೆ 60 ವರ್ಷ 70 ವರ್ಷ ಆಯುಷ್ಕಾಲ ಕೊಟ್ಟಿದ್ದೆ, ನಿನಗೋಸ್ಕರ ಮಳೆಯನ್ನು ನಿನಗೋಸ್ಕರ ಬೆಳೆಯನ್ನು ತರಿಸಿದ್ದೆ. ನೀನು ಅಷ್ಟೊಂದು ಅಶ್ರದ್ಧೆಯಿಂದ ತಗೊಂಡಿದ್ದೀಯ ನನ್ನ ಮಾತನ್ನು? ನನ್ನ ಮೇಲೆ ನಂಬಿಕೆ ಇಲ್ವಾ? ಯಾವನೋ ಹೇಳಿದ ಮಾತನ್ನು ನಂಬ್ತೀಯ? ಕನಿಷ್ಠ ಪಕ್ಷದಲ್ಲಿ ಯೋಚನೆ ಮಾಡಬೇಕಲ್ಲ. ಮಳೆ ಹೇಗೆ ಬಂತು ಯೋಚನೆ ಮಾಡಬೇಕಲ್ಲ. ಬಿಸಿಲು ಹೇಗೆ ಉರಿತಾ ಇದೆ ಯೋಚನೆ ಮಾಡಬೇಕಲ್ಲ. ಬೆಳೆ ಹೇಗೆ ಬಂತು ಯೋಚನೆ ಮಾಡಬೇಕಲ್ಲ. ಬೆಳೆ ಯೋಚನೆ ಮಾಡಿದಾಗ, ದವಸ ಧಾನ್ಯಗಳನ್ನು ಯೋಚನೆ ಮಾಡಿದಾಗ, ಮಳೆಯನ್ನು ಕುರಿತು ನೀನು ಯೋಚನೆ ಮಾಡಿದಾಗ, ಗಾಳಿಯನ್ನು ಕುರಿತು ಯೋಚನೆ ಮಾಡುವಾಗ, ಪ್ರತಿಯೊಂದನ್ನು ಕುರಿತು ನೀನು ಯೋಚನೆ ಮಾಡುವಾಗ ನಾನು ಇದ್ದೀನಿ ಅಂತ ಗೊತ್ತಾಗ್ತಿತ್ತಲ್ಲ ನಿನಗೆ. ಯಾಕೆ ಯೋಚನೆ ಮಾಡಿಲ್ಲ? ನೋಡಿದ್ರೇನೇ ನಂಬ್ತೀನಂದರೆ ನಿನ್ನಂಥ ನಂಬಿಕೆ ನನಗೆ ಆಗಬೇಕು. ನಿನ್ನಂಥವ್ರು ಬೇಕಾ ನನಗೆ? ಈಗಿನ ಕಾಲದಲ್ಲಿ ಕೂಡ ದೇವರನ್ನು ನೋಡಿದ್ರೇ ನಂಬ್ತೀನಿ, ಸಾಲ ತೀರಿಸಿದ್ರೇ ನಂಬ್ತೀನಿ. ಅದೆಂಥ ನಂಬಿಕೆ ಕಣೋ ಮುಟ್ಟಾಳ. ಸಾಲ ತೀರಿಸಿದ್ರೇ ನಂಬ್ತಾನಂತ. ಇಂಥ ನಂಬಿಕೆ ದೇವ್ರಿಗೆ ಬೇಕಾ? ಕೆಲವ್ರು ಹೆಂಗೆ ಮಾತಾಡ್ತಾರಂದರೆ, ಇಲ್ಲ ನಮ್ಗೆ ಮದುವೆ ಆಯಿತು, ಮಕ್ಕಳಿಲ್ಲ, ಮಕ್ಕಳು ಕೊಟ್ರೇ ನಂಬ್ತೀನಿ. ನಿನ್ನಂಥ ನಂಬಿಕೆ ದೇವ್ರಿಗೆ ಬೇಕಾಗುತ್ತಾ? ನಿನ್ನ ನಂಬಿಕೆ ಬೇಕಾ? ಏನು ಗೊತ್ತಾ, ತಂದೆ ನನಗೆ ಬದುಕನ್ನು ಕೊಟ್ಟಿದ್ದೀರ ತಂದೆ, ಇದು ನಿಮ್ಮದು ತಂದೆ, ಈ ದೇಹ ನೀವು ಕೊಟ್ಟಿದ್ದೀರ, ಈ ಆತ್ಮ ನಿಮ್ಮದು, ನನಗೋಸ್ಕರ ಆಹಾರ ಕೊಟ್ಟಿದ್ದೀರ ತಂದೆ, ಗಾಳಿ ಕೊಟ್ಟಿದ್ದೀರ ತಂದೆ, ಇದೆಲ್ಲ ನೀವು ಕೊಟ್ಟಿದ್ದು ತಂದೆ. ನಾನು ಈ ಲೋಕದಲ್ಲಿ ಬದುಕ್ತಾ ಇದ್ದೀನಿ, ಬದುಕಿನಲ್ಲಿ ನನ್ನಂತರೂ ಏನು ಇಲ್ಲ ತಂದೆ, ಎಲ್ಲ ನೀವು ಕೊಟ್ಟಿದ್ದು ತಂದೆ. ನಾನು ನಿಮ್ಮನ್ನು ನಂಬ್ತೀನಿ ತಂದೆ, ನೀವಿದ್ದೀರ ತಂದೆ, ನಿಮ್ಮನ್ನು ನಾನು ನಂಬ್ತೀನಿ, ನಿಮ್ಮ ಪ್ರಿಯ ಕುಮಾರನನ್ನು ನಂಬ್ತೀನಿ ಪ್ರಭುವೇ, ನೀವಿದ್ದೀರಾ ಅಂತ ಹೇಳುವಂಥ ನಂಬಿಕೆ ಇದೆಯಲ್ಲ, ಅಂಥ ನಂಬಿಕೆ ದೇವರಿಗೆ ಇಷ್ಟವಾದದ್ದು. ಅಂಥವ್ರು ಎಲ್ಲಾದರೂ ಇದ್ದಾರ ಅಂತ ನೋಡುವಾಗ ಏನ್ರಿ, 1ನೇ ಶತಮಾನದಲ್ಲಿ ಒಬ್ಬ ಶತಾಧಿಪತಿ ಬರ್ತಾನೆ. ಆತನ ಆಳು ರೋಗದಲ್ಲಿರ್ತಾನೆ. ರೋಗದಲ್ಲಿದ್ದಂಥ ಆಳನ್ನು ಕುರಿತು ಸ್ವಸ್ಥತೆ ಮಾಡುವಂತೆ ಕೇಳಿಕೊಂಡಾಗ ಯೇಸು ಪ್ರಭು ಹೇಳುವಂಥ ಮಾತೇನು ಗೊತ್ತು, ಸರಿಪ ಓಣ್ ನಡಿ ಅಂತಾನೆ. ಅವಾಗ ಯೇಸು ಪ್ರಭು ಕುರಿತು ಆತನ ಹೇಳುವಂಥ ಮಾತೇನು ಗೊತ್ತಾ, ಪ್ರಭುವೇ ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ಒಂದೇ ಒಂದು ಮಾತು ಹೇಳಿ ಪ್ರಭುವೇ ಸಾಕು, ನನ್ನ ಮನೆಯಲ್ಲಿದ್ದಂಥ ಆಳಿಗೆ ಗುಣವಾಗುತ್ತೆ ಪ್ರಭುವೇ. ಯಾಕೆಂದರೆ ಅಷ್ಟೊಂದು ಶಕ್ತಿ ನಿಮ್ಮಲ್ಲಿದೆ, ನಿಮ್ಮ ಮಾತಿನಲ್ಲಿ ಆರೋಗ್ಯ ಇದೆ, ಶಕ್ತಿ ಇದೆ, ಒಂದು ಮಾತು ಹೇಳಿ ಸಾಕು ಪ್ರಭುವೇ, ನನ್ನ ಮನೆಯಲ್ಲಿದ್ದಂಥ ಆಳು ಗುಣವಾಗ್ತಾನೆ. ಅದು ಶ್ರೇಷ್ಠವಾದಂಥ ನಂಬಿಕೆ ಅಂದರೆ ಅದು. ಯೋಬನು ಹೇಳ್ತಾನೆ, ಆಸ್ತಿ ಹೋಗುತ್ತೆ, ಅಂತಸ್ತು ಹೋಗುತ್ತೆ, ಮಕ್ಕಳೆಲ್ಲರೂ ಸತ್ತೋಗ್ತಾರೆ. ಯೋಬನು ಹೇಳಿರುವಂಥ ಮಾತು ಎಂಥದ್ದು, ದೇವರು ಕೊಟ್ಟರು, ದೇವರು ತಗೊಂಡ್ರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ನಂಬಿಕೆ. ಊಟ ಮಾಡ್ತಿದ್ದೀನಿ ತಂದೆ, ಅದು ನೀವು ಕೊಟ್ಟಿದ್ದು ನಂಬಿಕೆ. ದೇವ್ರ ಕಣ್ಣಿಗೆ ಕಾಣಲ್ಲ, ಏಸು ಕ್ರಿಸ್ತರ ಕಣ್ಣಿಗೆ ಕಾಣಲ್ಲ. ಇದ್ದಾರೆಂತೂ ನಂಬಿ ಭಕ್ತಿಯಿಂದ ಜೀವಿಸುವಂಥದ್ದೇ ನಂಬಿಕೆ. ಇಂಥ ನಂಬಿಕೆ ಉಳ್ಳವರು ಭಕ್ತರು ಬೇಕು ದೇವರಿಗೆ. ಸಾಲ ಪರಿಹಾರ ಮಾಡಿದ್ರೆ ನಂಬ್ತೀನಿ, ಉದ್ಯೋಗ ಬಂದ್ರೇ ನಾನು ನಂಬ್ತೀನಿ, ರೋಗ ನಿವಾರಣೆ ಆದ್ರೇ ನಾನು ನಂಬ್ತೀನಿ, ಮಕ್ಕಳು ಕೊಟ್ರೇ ನಾನು ನಂಬ್ತೀನಿ, ದೇವ್ರನ್ನ ನೋಡಿದ್ರೇ ನಾನು ನಂಬ್ತೀನಿ ಅಂದರೆ ಇಂಥವರ ನಂಬಿಕೆ ದೇವರಿಗೆ ಬೇಕಾಗಿಲ್ಲ, ಇಂಥವರು ಬೇಕಾಗಿಲ್ಲ. ಎಂಥವ್ರು ಬೇಕು? ನಿಜವಾದ ಭಕ್ತರು, ಯಥಾರ್ಥವಾದಂಥ ಭಕ್ತರು ಬೇಕು, ಯಥಾರ್ಥವಾದಂಥ ನೀತಿವಂತರು ಬೇಕು, ಯಥಾರ್ಥವಾದಂಥ ನಂಬಿಕೆ ಉಳ್ಳವರು ಬೇಕು. ಅಂಥ ಭಕ್ತರಾಗಿ ನಾವು ಇರಬೇಕು. ಕಷ್ಟ ಅಂತೀರಾ, ಪ್ರಾಣ ಹೋಗೋ ತನಕ ಕಷ್ಟ, ಶೋಧನೆ, ಹಿಂಸೆ ಬರುತ್ತೆ ಪ್ರಿಯರೇ. ಏನೇ ಬರಲಿ ದೇವರು ಸ್ತೋತ್ರ ಮಾಡೋಣ. ಆದರೆ ಒಂದು ಮಾತು ತಿಳ್ಕೊಳ್ಳಿ, ಲೋಕವನ್ನು ನಡೆಸುವಂಥ ನಮ್ಮ ತಂದೆ ನಮ್ಮನ್ನು ಕೈ ಬಿಡಲ್ಲ, ನಮ್ಮನ್ನು ಕೈ ಬಿಡುವಂಥ ದೇವರು ಅಲ್ಲ. ಶ್ರೇಷ್ಠವಾದಂಥ ತಂದೆ ನಮ್ಮ ತಂದೆ. ಆದ್ದರಿಂದ ತಂದೆಯಾದ ದೇವರನ್ನು ನಂಬಿಕೊಂಡು ಯಥಾರ್ಥವಾಗಿ ಭಕ್ತಿಯಿಂದ ನಾವೆಲ್ಲರೂ ಜೀವಿಸೋಣ ಪ್ರಿಯರೇ. ಓಕೆ, ಪರಲೋಕ ಇದೆಯಾ? ಇದೆ. ಭೂಲೋಕದಲ್ಲಿ ಇದ್ದೀವಿ ನಾವು. ಭೂಲೋಕದಲ್ಲಿ ಇದು ಇದೆ ಅಂತ ನಂಬುವಂಥ ಅವಶ್ಯಕತೆ ಏನಿಲ್ಲ, ನೋಡ್ತಾ ಇದ್ದೀವಿ. ಪಾತಾಳ ಲೋಕ ಕಣ್ಣಿಗೆ ಕಾಣ್ತಾ ಇಲ್ಲ. ಸತ್ತ ಮೇಲೆ ಪಾತಾಳ ಲೋಕಕ್ಕೆ ಹೋಗ್ತೀವಿ. ನೀತಿವಂತರಾದರೆ ಪರದೇಶಿಗೆ ಹೋಗ್ತೀರಿ, ಅನೀತಿವಂತರಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ. ಯಾವಾಗ ಪರಲೋಕಕ್ಕೆ ಹೋಗ್ತೀವಿ ಗೊತ್ತಾ? ಯೇಸು ಕ್ರಿಸ್ತರು 2ನೇ ಆಗದಲ್ಲಿ ಬಂದಾಗ ಪರಲೋಕಕ್ಕೆ ಹೋಗ್ತೀವಿ ಪ್ರಿಯರೇ. ಇದು ವಾಕ್ಯದ ಪ್ರಕಾರ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಇಲ್ಲಿಯವರೆಗೆ ನಿಮ್ಮ ಮಕ್ಕಳು ವಾಕ್ಯಗಳನ್ನು ತಿಳ್ಕೊಂಡಿದ್ದಾರೆ. ವಾಕ್ಯಗಳನ್ನು ತಿಳಿದುಕೊಂಡಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ
ಎಲ್ಲರನ್ನು ಕನಿಕರಿಸಿ ಬಲಪಡಿಸಿ ಪ್ರತಿಯೊಬ್ಬರೂ ಆತ್ಮಿಕವಾಗಿ ಬೆಳೆಯುವಂತೆ, ನಿಮ್ಮ ಜ್ಞಾನದಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ, ಕನಿಕರಿಸಿ ತಂದೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸ ಪಡುವಂಥ ನಿಮ್ಮ ಮಗಳಿಗೋಸ್ಕರ, ರೇಖಾರವ್ರಿಗೋಸ್ಕರ, ದೀಕ್ಷಿತರವ್ರಿಗೋಸ್ಕರ, ಅದೇ ರೀತಿಯಲ್ಲಿ ನಿಮ್ಮ ವಾಕ್ಯಗಳನ್ನು ಸಾರುವಂಥ ನಿಮ್ಮ ಮಕ್ಕಳಿಗೋಸ್ಕರ, ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಹೈದರಾಬಾದ್ನಲ್ಲಿದ್ದಂಥ ನಿಮ್ಮ ಸೇವಕರಾಗಿರುವಂಥ ವಂಶೀರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆ ಆಟೋರಾಜ್ರವ್ರಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಅವ್ರಿಗೂ ಕೂಡ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ. ನಮ್ಮ ಸಭೆಯಲ್ಲಿ ಇನ್ನೂ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ ತಂದೆ, ಆ ಮಕ್ಕಳಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಿ, ಎಲ್ಲರನ್ನು ಕನಿಕರಿಸಿ. ಅದೇ ರೀತಿಯಲ್ಲಿ ತಂದೆ ಪ್ರತಿಯೊಬ್ಬರು ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಗೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.